ಗಡಿಯಲ್ಲಿರ್ತಕ್ಕಂಥ ಯೋಧರಿಗೆ ಕೂಡ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲನ್ನು ಸರಬರಾಜು ಮಾಡ್ತಾ ಇದೆ. ₹2 ರೈಸ್ ಮಾಡಿದೀವಿ. ಮತ್ತೆ ನಮ್ಮ ರೈತರಿಗೆ 1 ಲೀಟರ್ಗೆ ನಮ್ಮ ಅರಿಕೆ ಏನು ಅಂತಂದ್ರೆ ಅದು ಸ್ವಾರ್ಥ ಇದ್ದೇ ಇರ್ತದಲ್ಲ. ಇವತ್ತು ನಂದಿನಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಅಂದ್ರೆ 7,56,000 ಲೀಟರ್ನ ಪ್ರತಿದಿನ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಬಹಳ ಬೇಡಿಕೆ ಇದೆ. ಎಲ್ರಿಗೂ ನಮಸ್ಕಾರ. ಈ ದಿನದ ಏನು ಶಿವಕೇಶವ ನಗರದ ಉದ್ಭವ ಲಿಂಗದ ಈ ಒಂದು ಆಶೀರ್ವಾದದೊಂದಿಗೆ ಈ ನಂದಿನಿ ಪಾರ್ಲರನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಪಾರ್ಲರನ್ನು ನಡೆಸ್ತಾ ಇರ್ತಕ್ಕಂಥವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಏನು ನಂದಿನಿ ಪಾರ್ಲರ್ಗಳ ಒಂದು ಪ್ರಾರಂಭ ಆಗ್ತಾ ಇದೆಯೋ ಇದು ನಿಜಕ್ಕೂ ಕೂಡ ಸಂತೋಷವಾದಂಥ ವಿಚಾರ. ಕರ್ನಾಟಕದಲ್ಲೇ ಅಲ್ಲ, ಇಡೀ ಭಾರತಾದ್ಯಂತ ನಂದಿನಿ ಹಾಲು ಬಹಳಷ್ಟು ಪ್ರಖ್ಯಾತವಾಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಂದಿನಿ ಹಾಲು ಉತ್ಕೃಷ್ಟವಾದಂಥ ಒಂದು ಹಾಲು. ಬೇರೆಯ ಹಾಲಿನ ರೀತಿ ಯಾವುದೇ ರೀತಿಯಾದಂಥ ಕಲಬೆರಕೆ ಇರೋದಿಲ್ಲ. ನಂದಿನಿ ತುಪ್ಪ ಕೂಡ ಅಷ್ಟೇ, ಭಾಳ ಶ್ರೇಷ್ಠವಾದಂಥ ತುಪ್ಪ. ಈಗಾಗಲೇ ತಿರುಪತಿಯಲ್ಲಿ ಬೇರೆಯವರು ತುಪ್ಪವನ್ನು ಸಪ್ಲೈ ಮಾಡಿ ಪ್ರಾಣಿ ಕೊಬ್ಬನ್ನು ಕೂಡ ಸೇರಿಸಿರ್ತಕ್ಕಂಥದ್ದು ತಾವೆಲ್ಲ ತಿಳ್ಕೊಂಡಿದ್ದೀರಿ. ಆದರೆ ನಮ್ಮಲ್ಲಿ ನಂದಿನಿ ತುಪ್ಪಕ್ಕೆ ಯಾವುದೇ ರೀತಿಯಾದಂಥ ಕಲಬೆರಕೆಯನ್ನು ಕೂಡ ನಾವು ಮಾಡೋದಿಲ್ಲ. ಮುಖ್ಯವಾದಂಥ ಒಂದು ಗುರಿ ಏನು, ನಮ್ಮ ನಂದಿನಿ ಹಾಲಿನ ಉತ್ಪಾದನೆಯಲ್ಲಿ ರೈತರಿಗೆ ಉತ್ತಮವಾದಂಥ ದರ ಕೊಡತಕ್ಕಂಥದ್ದು ಮತ್ತು ಗ್ರಾಹಕರಿಗೆ ಉತ್ತಮವಾದಂಥ ಉತ್ಕೃಷ್ಟವಾದಂಥ ಪದಾರ್ಥಗಳನ್ನು ಕೊಡ್ತಕ್ಕಂಥದ್ದು ನಮ್ಮ ಒಂದು ಗುರಿ. ಆ ಒಂದು ನಿಟ್ಟಿನಲ್ಲಿ ನಂದಿನಿ ಉತ್ಪನ್ನಗಳಿಗೆ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಬಹಳ ಬೇಡಿಕೆ ಇದೆ. ಇವತ್ತು ನಂದಿನಿ ಹಾಲು ಕರ್ನಾಟಕದಲ್ಲಿ ಮತ್ತು ಭಾರತದಲ್ಲೇ 2ನೇ ಅತಿ ದೊಡ್ಡದಾದಂಥ ಹಾಲನ್ನು ಉತ್ಪಾದಿಸುವಂಥ ಒಂದು ಕೇಂದ್ರ ಆಗಿದೆ. ಈಗಾಗಲೇ ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ 7,56,000 ಲೀಟ್ರನ್ನ ಪ್ರತಿದಿನ ನಾವು ರೈತರಿಂದ ಖರೀದಿ ಮಾಡ್ತಾ ಇದ್ದೀವಿ. ಹಾಗೆಯೇ 3,85,000 ಲೀಟರ್ ಹಾಲನ್ನು ನಾವು ಹಾಲಾಗಿ ಮಾರಾಟ ಮಾಡ್ತಾ ಇದ್ದೀವಿ. ಮತ್ತು ಏನು ಮೊಸರು ಕೂಡ 1,20,000ರಿಂದ 40,00,000 ಲೀಟ್ರ್ವರೆಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇದರಲ್ಲೆಲ್ಲ ಗೊತ್ತಾಗ್ತದೆ ನಂದಿನಿ ಹಾಲು ಮತ್ತು ಮೊಸರು ಮತ್ತು ಪದಾರ್ಥಗಳು ಭಾಳ ಉತ್ಕೃಷ್ಟವಾಗಿವೆ. ಅವುಗಳ ಉಪಯೋಗದಿಂದ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ದುಷ್ಪರಿಣಾಮ ಕೂಡ ಆಗೋದಿಲ್ಲ. ಆದರೆ ಖಾಸಗಿ ಹಾಲನ್ನು ನೀವು ಉಪಯೋಗಿಸಿದ್ರೆ ಅದರಿಂದ ಅವರು ಭಾಳ ರೀತಿಯಾದಂಥ ಮಾರಕವಾದಂಥ ಪದಾರ್ಥಗಳನ್ನು ಉಪಯೋಗಿಸಿ ಅದನ್ನು ಮಾಡಿರ್ತಾರೆ. ಅದರಿಂದ ಆರೋಗ್ಯದ ಮೇಲೆ ಕೂಡ ಬಹಳಷ್ಟು ಪ್ರಭಾವ ಬೀರುವಂಥ ಒಂದು ಕಾರಣದಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನು ಅಂತಂದರೆ, ನಂದಿನಿ ಹಾಲನ್ನು ನೀವು ಉಪಯೋಗಿಸಬೇಕು ಮತ್ತು ನಿಮ್ಮ ಸ್ನೇಹಿತರಿಗೂ ಪಕ್ಕದ ಮನೆಯವ್ರಿಗೂ ಎಲ್ರಿಗೂ ಕೂಡ ನಂದಿನಿ ಹಾಲನ್ನು ಉಪಯೋಗಿಸಿ ಅಂತೇಳಿ ಹೇಳಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಂದಿನಿ ಉತ್ಪಾದನೆಯಲ್ಲಿ UHT ಹಾಲು ಅಂತೇಳಿ ಈಗಾಗಲೇ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಯೋಧರಿಗೆ ಕೂಡ ನಮ್ಮ ಕೋಲಾರ ಹಾಲು ಒಕ್ಕೂಟ ಹಾಲನ್ನು ಸರಬರಾಜು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ನಾವು ಹೋಗ್ತೀವಿ, ಇನ್ನೂ ಒಳ್ಳೆಯ ಪದಾರ್ಥಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಮ್ ಡಿ ಅವರು ಮಾರ್ಕೆಟನ್ನು ಪ್ರಾರಂಭ ಮಾಡೋದಕ್ಕೆ ಬರ್ತಾರೆ. ಅಲ್ಲಿ ಎಲ್ಲರ ಕಡೆ ಬರ್ತಾರೆ. ಇಲ್ಲ, ಹಾಗೇನಿಲ್ಲ, ಇಲ್ಲಿಗೆ ಅಂತಲ್ಲ, ಕರೆದ್ರೆ ಇಲ್ಲಿನ ನಮ್ಮ ಗೋಪಾಲ್ ಅವರು, ರಾಜು ಅವರು, ಇವರೆಲ್ಲರೂ ಬರಬೇಕು ಅಂತೇಳಿ ಸತೀಶ್ ಅವರು ಎಲ್ಲರೂ ಹೇಳಿದ್ದಾರೆ. ಬನ್ನಿ ಅಂತ, ಅದರಿಂದ ಬಂದಿದ್ದಾರೆ. ಇವತ್ತು ಬರುತ್ತೆ, ಒಳ್ಳೆ ಮಳೆ ಬರುತ್ತೆ.
ನಷ್ಟವಾಯ್ತಮ್ಮ ರೈತರು. ಇನ್ನೇನಾದ್ರೂ ಅರಕೆ ಹೊಡ್ತಿದ್ದೀರಾ ಅಂತ ರಾಜಕೀಯವಾಗಿ ಏನಾದ್ರು? ಇಲ್ಲ, ರಾಜಕೀಯವಾಗಿ ಜನರಿಗೆಲ್ಲ ಒಳ್ಳೇದಾಗ್ಲಿ, ಎಲ್ರಿಗೂ ಅನುಕೂಲ ಆಗ್ಲಿ, ನಮ್ಮ ಪಕ್ಷದ ಅಭ್ಯುದಯ ಹೇಗೆ ಬರ್ಲಿ ಅಂತ ಹೇಳಿ ಅರಕೆ ಹೊತ್ತಿದ್ವಿ. ಯಾಕಂದ್ರೆ ನೀವು ಅರಕೆ ಹೊತ್ತ ತಕ್ಷಣ ಮಳೆ ಬಂತಲ್ವಾ, ಅದಕ್ಕೆ ಅಲ್ಲ, ನಮ್ಮ ಅರಿಕೆ ಏನು ಅಂತಂದ್ರೆ ಅದು ಸ್ವಾರ್ಥ ಇದ್ದೇ ಇರ್ತದಲ್ಲ, ನಮ್ಮ ಪಕ್ಷ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಅರಿಕೆಯನ್ನು ಮಾಡ್ಕೊಂಡಿವಿ. ಅದಕ್ಕೆ ಮಳೆ ಬಂದಿರ್ತದೆ. ಏನು ಈ ಒಂದು ಈಶ್ವರ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಒಂದು ಪಾರ್ಲರ್ ಅನ್ನ ಓಪನ್ ಮಾಡಬೇಕು ಅಂತ ನಮ್ಮ ರಾಜು ಅವರು ಮತ್ತೆ ರಾಮಾಂಜಿ ಅವರು, ನಮ್ಮ ಗೋಪಾಲಣ್ಣ, ಸುಮಾರೆಲ್ಲ ಸತೀಶ್ ಅವರೆಲ್ಲ ಬಂದಾಗ ಮತ್ತೆ ನಮ್ಮ ನಾಗಣ್ಣ ಹತ್ರ ಹೋಗಿ ಮಾತಾಡಿ ಅವರು ನಾಗಣ್ಣವರು ಒಂದು ಒಪ್ಪಿಗೆ ಮೇರೆಗೆ ಹಾಗೂ ನಮ್ಮ ಇಲ್ಲಿನ ಎಲ್ಲ ನಮ್ಮ ಪಕ್ಷಾತೀತವಾಗಿ ಏನು ನಮ್ಮ ಎಲ್ಲರೂ ಸಹ ಈ ಒಂದು ಪಾರ್ಲರ್ ಆಗಲೇಬೇಕು ಅಂತ ತೀರ್ಮಾನ ತಗೊಂಡಾಗ ಬಹುಶಃ ನಮ್ಮ ರಾಜನು ಒಂದು 50 ಫೋನ್ ಮಾಡಿರ್ತಾನೆ ಇದ್ರ ವಿಚಾರವಾಗಿ, ನನಗೂ ನಮ್ಮ ನಾಗಣ್ಣನಿಗೂ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಜನ ನಾಳೆ ಜನರಿಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಅಂತ ಆಗುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ನಮ್ಮ ಕಾಣೆಯಲ್ಲಿ ನಾಗರಾಜಣ್ಣವರೇ, ನಮ್ಮ ಸಿ ಗೋಪಾಲಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರನ್ ಅವರೇ, ಮತ್ತು ರಾಮಾಂಜಿ, ರಾಜು, ಇನ್ನು ನಮ್ಮ ಸತೀಶು, ನಮ್ಮ ಠಾಕೂರ್ ಸಿಂಗು, ಎಲ್ಲರೂ ಹಿತೈಷಿಗಳಿಂದ ಬಂದಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹುಶಃ ನಾವು 10 ತಿಂಗಳಾದಮೇಲೆ ನಮ್ಮ ಎಮ್ ಡಿ ಅವರು ಸಹ ಇಲ್ಲಿಗೇನೆ ಬಂದಿರೋದು. ಇದುವರೆಗೂ ಫಸ್ಟು ಪಾರ್ಲರ್ ಓಪನ್ ಮಾಡಬೇಕಂದ್ರೆ ಎಮ್ ಡಿ ಅವರೆಲ್ಲ, ಮಾರ್ಕೆಟಿಂಗ್ ಮ್ಯಾನೇಜರ್ ಅವರೆಲ್ಲ ಇಲ್ಲೇ ಬಂದಿದ್ದಾರೆ. ಬಹುಶಃ ಇದು ಒಳ್ಳೆಯ ಒಂದು ಸಿಹಿ ಸುದ್ದಿ. ಇಲ್ಲಿ ಒಳ್ಳೆಯ ಜಾಗ ಇದೆ, ಚೆನ್ನಾಗಿ ಅನುಕೂಲವಾಗಿ ವ್ಯಾಪಾರ ಆಗಲಿ, ಒಳ್ಳೆ, ಯಾಕಂದರೆ ಫ್ಲೋಟಿಂಗ್ ಇರ್ತಕ್ಕಂಥ ಇಲ್ಲಿ ಜನ ಜಾಸ್ತಿ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ದಿನ ಇಲ್ಲಿ ಎಷ್ಟು ಅನುಕೂಲವಾಗಿ ಎಲ್ಲಿ ವ್ಯಾಪಾರ ಚೆನ್ನಾಗಾದರೆ ಅಷ್ಟು ಅನುಕೂಲ ರೈತರಿಗೇನೆ. ಯಾಕಂದರೆ ಇವತ್ತು ದಿನ ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿರುತ್ತೆ. ರೈತರಿಗೋಸ್ಕರನೇ ಇದನ್ನೆಲ್ಲ ಒಂದು ಸಂಸ್ಥೆ, ನಮ್ಮ ರೈತರ ಸಂಸ್ಥೆನೇ ಅದು. ಆ ಸಂಸ್ಥೆ ಯಾಕಂದರೆ ಈ ಬಹುಶಃ ಮೊನ್ನೆ 2 ರೂಪಾಯಿ ರೈಸ್ ಮಾಡಿದ್ವಿ ಮತ್ತು ನಮ್ಮ ರೈತರಿಗೆ 1 ಲೀಟ್ರಿಗೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಮಂಗಳೂರು ಆದಮೇಲೆ ಸೆಕೆಂಡ್ ಇದೆ ಅನಿಸುತ್ತಲ್ಲಣ್ಣ. ನಮ್ಮ ರಾಜ್ಯದಲ್ಲಿ ಹೈಯೆಸ್ಟು ಹಾಲು ಲೀಟ್ರಿಗೆ ದುಡ್ಡು ಕೊಡ್ತಾ ಇರೋದು ಅಂತಂದರೆ ಮಂಗಳೂರು ಆದಮೇಲೆ ನಮ್ಮ ಕೋಲಾರನೇ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಉತ್ಪನ್ನಗಳು ಇದ್ದಾವೆ. ಒಳ್ಳೆಯ ಪ್ಯೂರಿಟಿ ಅಂದರೆ ತುಪ್ಪದಲ್ಲೇ ಮಾಡಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಉತ್ಪನ್ನಗಳಿದ್ದಾವೆ. ಬಹುಶಃ ಆ ಉತ್ಪನ್ನಗಳು ತಮಗೆಲ್ರಿಗೂ ಅದನ್ನು ಅಡಿಟ್ ಆಗಿಬಿಟ್ರೆ ಬಟ್ ಬೇರೆ ಅಂಗಡಿಗಳಿಗೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ವ್ಯಾಪಾರ ಆಗಲಿ, ಆ ವ್ಯಾಪಾರ ಆಗೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ಇನ್ನೂ ನಮ್ಮ ಟೌನಲ್ಲಾಗಿರಲಿ, ಹಳ್ಳಿಗಾಡಲ್ಲಾಗಿರಲಿ ಇನ್ನೂ ಹೆಚ್ಚಿಗೆ ಪಾರ್ಲರ್ಗಳನ್ನು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಏನು ಇವತ್ತು ಪಾರ್ಲರನ್ನು ಒಂದು ಉದ್ಭವಲಿಂಗೇಶ್ವರ ಒಂದು ದಿವ್ಯ ಸನ್ನಿಧಾನದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರು, ನಮ್ಮ ಮತ್ತೊಬ್ಬ ನಿರ್ದೇಶಕರಾಗಿರ್ತಕ್ಕಂಥ ಶ್ಯಾಮೇಗೌಡರು, ನಮ್ಮ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲಣ್ಣವರು, ನಮ್ಮ ರಾಮಾಂಜಿ ಅವರು, ನಮ್ಮ ರಾಜು ಅವರು, ಸತೀಶ್ ಅವರು, ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಸಮಾಜ ಸೇವಕರು, ನಮ್ಮ ಠಾಕೂರ್ ಸಿಂಗ್ ಇವರು, ನಮ್ಮ ನಗರಸಭಾ ಸದಸ್ಯರು, ಇನ್ನು ಹಲವಾರು ಮುಖಂಡರು, ಸೀನಣ್ಣ, ನಮ್ಮ ಸೀನಣ್ಣ ಮಗ, ನಮ್ಮ ಇದು ರವಿ ಎಲ್ಲ ಇಲ್ಲಿ ಆಗಮಿಸಿದ್ದೀರಿ. ಒಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, KMF ಅನ್ನ ಇವತ್ತು ನಾವು ಶ್ಲಾಘಿಸಬೇಕಾಗ್ತದೆ. ಯಾಕೆ ನಾವು ಶ್ಲಾಘಿಸಬೇಕಾಗ್ತದೆ ಅಂತ ಹೇಳಿದ್ರೆ, ವಹಿವಾಟುಗಳನ್ನು ಮಾಡಿ ಹಣ ಕೊಡ್ತಕ್ಕಂಥಕ್ಕೆ ಅದು ಸೀಮಿತ ಮಾಡ್ಕೊಂಡಿಲ್ಲ. ತಮ್ಮ ಏನು ಇದನ್ನು ವಿಸ್ತರಿಸಿದ್ದಾರೆ. ಹಳ್ಳಿಗಾಡುಗಳಲ್ಲಿ ಇವತ್ತು ಪಾರ್ಲರ್ಗಳು ಓಪನ್ ಆಗ್ತಾ ಇದೆ. ಹಳ್ಳಿಗಾಡು ಜನ ಕೂಡ ಎಲ್ಲಾ ಬಗೆಯ ವಿವಿಧ ಸ್ವೀಟ್ಸ್ ಆಗ್ಬೋದು ಅಥವಾ ಖಾರ ಬೂಂದಿ ಆಗ್ಬೋದು, ಇಂಥವು ವಿವಿಧ ಉತ್ಪನ್ನಗಳನ್ನು ಮಾರಾಟ ಮಾಡಿ ರೈತಾಪಿ ವರ್ಗವು ಕೂಡ ಅದರ ಒಂದು ಅಭಿರುಚಿಯನ್ನ ತೋರ್ಪಡಿಸ್ತಾ ಇದ್ದಾರೆ. ಇವತ್ತು ನಮ್ಮ KMF ಅವರು ಇವತ್ತು ಇಷ್ಟೆಲ್ಲ ವಿಸ್ತರಣೆ ಆಗ್ತಾ ಇದೆ, ತಮ್ಮ ಕಾರ್ಯವ್ಯಾಪ್ತಿಯನ್ನು ಹೆಚ್ಚಿಸ್ತಾ ಇದೆ ಅಂತ ಹೇಳಿದ್ರೆ
ಅದರ ಒಂದು ಕಾರ್ಯವ್ಯಾಪ್ತಿಯನ್ನ ಹೆಚ್ಚಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣ ಇವತ್ತು ನಿರ್ದೇಶಕರು ಅವರು ಏನು ಒಂದು ದಿಟ್ಟ ನಿರ್ಧಾರ ತಗೊಂಡು ಏನು ಒಂದು KMF ನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಯಾವ ಕ್ಷೇತ್ರಗಳಲ್ಲಿ ನಮ್ಮನ್ನ ನಾವು ತೋರಿಸ್ಕೋಬೇಕು ಅಂತ ಹೇಳಿ ಅವರು ಏನು ಒಳ್ಳೆ ಒಂದು ಯೋಚನೆ ಮಾಡಿ ಆ ಯೋಚನೆ ಅನ್ವಯ ಅವ್ರು ತೆಗೆದುಕೊಂಡಂತ ಒಂದು ನಿರ್ಧಾರಗಳು ಇವತ್ತು KMF ಒಂದು ಒಳ್ಳೆ ದಿಟ್ಟ ನಿರ್ಧಾರವನ್ನು ತಗೊಂಡು ಒಳ್ಳೆ ಮುಂದೆ ಸಾಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವತ್ತು ನಾವು ಏನು KMF ನಮ್ಮ ಮೇಲೆ ಭರವಸೆ ಇಟ್ಟು ಇಂಥ ಒಂದು ಪಾರ್ಲರ್ಗಳನ್ನು ಓಪನ್ ಮಾಡ್ತಾ ಇದೆ, ನಂದಿನಿ ಸರಬರಾಜು ಮಾಡುವಂತ ವ್ಯವಸ್ಥೆ ಇರಬೇಕು. ಖಾಸಗಿ ಒಂದು ಹಾಲನ್ನು ಸರಬರಾಜು ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕಂದ್ರೆ ಇವತ್ತು ನಂದಿನಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗಿದೆ ಅಂತ ಅಂದ್ರೆ ಅದು ಅದರ ಒಂದು ಇದು ಯಾರಿಗೆ ಸಿಗ್ತದೆ, ಅದರ ಒಂದು ಫಲಾನುಭವಿಗಳು ಯಾರು ಅಂತ ಹೇಳಿದ್ರೆ ರೈತಾಪಿ ವರ್ಗ. ಅದು ಎಷ್ಟು ಎತ್ತರಕ್ಕೆ ಬೆಳೆದ್ರೆ ರೈತಾಪಿ ವರ್ಗ ಅಷ್ಟು ಚೆನ್ನಾಗಿರ್ತದೆ. ಅದಕ್ಕೆ ಯಾವತ್ತೂ ಕೂಡ ನಂದಿನಿ ಅಂತಕ್ಕಂಥದ್ದು ಬ್ರ್ಯಾಂಡ್ ಇಡೀ ವಿಶ್ವದಲ್ಲೇ ಒಂದು ಒಳ್ಳೆ ಬ್ರ್ಯಾಂಡ್. ನಮ್ಮ ಇವರು ಹೇಳಿದಾಗೆ ಇವನ್ ನಮ್ಮನ್ನ ಗಡಿ ಕಾಯುವ ಸೈನಿಕರಿಗೆ ಕೂಡ ಅಲ್ಲಿಂದ ಹಿಡಿದು ದೇಶಗಳಿಗೂ ಕೂಡ ಸರಬರಾಜು ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡ್ತಕ್ಕಂಥದ್ದು, ನಂದಿನಿ ಹಾಲನ್ನೇ ಎಲ್ಲರೂ ಕೂಡ ಉಪಯೋಗಿಸ್ಕೊಂಡು ನಮ್ಮ ನಂದಿನಿಯ ಒಂದು ಇದನ್ನ ಒಂದು ಹೆಚ್ಚಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ರೈತಾಪಿ ವರ್ಗ ನಾವೆಲ್ಲರೂ ಕೂಡ ಮಾಡ್ಕೊಂತ ಹೇಳಿ ಇದನ್ನ ಇಲ್ಲಿ ಪ್ರಾರಂಭ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವ್ರಿಗೆ, ನಮ್ಮ ಶ್ಯಾಮೇಗೌಡರಿಗೆ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಇದನ್ನ ಮಾಡಲೇಬೇಕಂತ ಇಲ್ಲಿ ಪಣ ತೊಟ್ಟು ಕೆಲಸ ಮಾಡಿರ್ತಕ್ಕಂಥ ನಮ್ಮ ಗೋಪಾಲಣ್ಣ, ರಾಜು, ನಮ್ಮ ರಾಮಂಜಿ ಎಲ್ಲರೂ ಕೂಡ ಅವರೇನು ಕಾರ್ಯೋನ್ಮುಖರಾಗಿ ಕೆಲಸ ಮಾಡಿದ್ದಾರೆ, ಅವರು ಕೂಡ ಈ ಭಾಗದ ಜನರ ಪರವಾಗಿ ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು